ನಮ್ಮನೆಗೂ ಕಷ್ಟ ಇತ್ತು. ಎಷ್ಟೋ ಕಷ್ಟ ಪರಿಹಾರ ಆಗೈತೆ ಸರ್. ಇಲ್ಲಿಗೆ ಹೋದ್ರೆ ನಿಮ್ಮ ಎಲ್ಲಾ ಕಷ್ಟಗಳು ಮಾಯ. ಇಲ್ಲಿ ಕಾಲಿಟ್ರೆ ಸಾಕು. ಹಿಂಗ್ ನೀಡಿದ್ರೆ ಹಿಂಗ್ ವಾಪಸ್ ಹೋದ್ರೆ ಏನೂ ಆಗಲ್ಲ ಅಂತ ಹಿಂಗ್ ನೀಡಿದ್ರೆ ನಾನು ಮಾಡ್ಕೊಡ್ತೀನಿ, ಅರಿವು ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಆ ಧೈರ್ಯ ಹೇಳ್ತಿತ್ತು ನಮಗೆ. ತುಂಬಾ ಪ್ರಾಬ್ಲಮ್ ಇತ್ರಿ. ಎಲ್ಲೆಲ್ಲೋ ಹೋಗಿ ಎಲ್ಲೆಲ್ಲೋ ಇದ್ ಮಾಡಿವಿ. ಏನೋ ನನ್ನ ತಾಯಿ ದರ್ಶನದಿಂದ 99% ಜನರಿಗೆ ಗೊತ್ತೇ ಇಲ್ಲ ನಂಬಿ ಬಂದವ್ರನ್ನ ಈ ತಾಯಿ ಎಂದೂ ಕೈ ಬಿಡಲ್ಲ ಅಂತ. ನನಗೆ ಫುಲ್ಲು ಅಲರ್ಜಿ ಎಲ್ಲ ಆಗಿತ್ತು. ಬೇರೆ ಕಡೆಯಿಂದ ಎಲ್ಲ ತೋರಿಸಿದೆ, 3 ತಿಂಗಳಾದರೂ ಹೋಗಿರ್ಲಿಲ್ಲ. ಇಲ್ಲಿ ಬಂದಮೇಲೆ ಎಲ್ಲ ಹೋಗಿತ್ತು. ನಿಮ್ಮ ಜೀವನವೇ ಬದಲಾಗುತ್ತೆ. ಅಮ್ಮನನ್ನ ನಂಬಿ ಬನ್ನಿ, ಒಳ್ಳೇದಾಗತ್ತೆ. 5 ವರ್ಷದಿಂದ ಇತ್ತು. ಇಲ್ಲಿ ಬಂದಮೇಲೆ ಮೇಲಾಗ್ಬಿಡ್ತು, ವಾಸಿ ಆಯಿತು. ಈ ತಾಯಿ ಬಂದಮೇಲೆ ವಾಸಿ ಆಯಿತು. ನಿಂಬೆಹಣ್ಣೆಲ್ಲ ಕೊಟ್ಟಿದ್ರು, ತಗೊಂಡ್ವಿ, ಎಲ್ಲ ಮೇಲಾಗಿತ್ತು. ಫುಲ್ಲು ಜೀರೋದಾಗಿದ್ದೆ. ಇಲ್ಲಿ ಬಂದಮೇಲೆ ಎಲ್ಲವುದು ಪ್ರತಿಯೊಂದು ಒಳ್ಳೇದಾಗಿದೆ. ರಿಯಲ್ ಎಸ್ಟೇಟ್ ಮಾಡ್ತಿದ್ದೆ, ಬಿಸ್ನೆಸ್ ಮಾಡ್ತಿದ್ದೆ, ಮನೆ ಕಟ್ಟೋದೆಲ್ಲ ಮಾಡಿಸ್ತಿದ್ದೆ. ಪ್ರತಿಯೊಬ್ಬರು ವೈರಿಗಳಾಗಿದೆ. ಕಷ್ಟ ಅಂತ ಕೇಳಿಕೊಂಡ್ರೆ ಸಾಕು, 100ಕ್ಕೆ 100ರಷ್ಟು ಒಳ್ಳೇದಾಗುತ್ತೆ. ಗಾಳಿ ಸೋಕಾಗಿತ್ತು, ಅದು ಬಿಡುಗಡೆ ಆಗೈತೆ. ಇವಾಗ ಚೆನ್ನಾಗಿದ್ದೀನಿ. ಇವಾಗ ಸುಸ್ತು ಸ್ವಲ್ಪ ಕಮ್ಮಿ ಆಗಿದೆ. ಈಗ ಬಂದು ದೇವಸ್ಥಾನ ಬಿಡ್ಬೇಡಿ ಕರೆಕ್ಟ್. ಕಷ್ಟನೂ ಪರಿಹಾರ ಆಯಿತು. ಒಂದು ಹುಡುಗಿಗೆ ಗರ್ಭಿಣಿ ಔಷಧಿ ಕೊಡಿಸಿದ್ದೆ. ಅವ್ರಿಗೂ ಇವಾಗ 3 ತಿಂಗಳು ಗರ್ಭಿಣಿ ಆಗೈತೆ. ನೀವು ನೋಡ್ತಾ ಇದ್ದೀರಾ V1 ಸುದ್ದಿ ವಾಹಿನಿ. ಇದು ನಿಮ್ಮ ವಾಹಿನಿ, ನಿಮ್ಮ ಧ್ವನಿ. ಹುಣ್ಣಿಮೆ ಹಿಂದಿನ ದಿನ ಸರ್ಪದ ರೂಪದಲ್ಲಿ ಅಮ್ಮನವರ ದರ್ಶನವಾಗುತ್ತೆ ಅಂದರೆ ಎಷ್ಟು ಆಶ್ಚರ್ಯವಾಗುತ್ತೆ ಅಲ್ವಾ? ನೀವು ಎಂದಿಗೂ ಕೇಳಿರದ, ನಂಬಲು ಕಷ್ಟವಾಗುವಂತಹ ಒಂದು ವಿಸ್ಮಯದ ವಿಚಾರವನ್ನು ಇಂದು ನಿಮ್ಮ ಮುಂದೆ ಹೇಳುತ್ತಿದ್ದೇನೆ. ಹೌದು ವೀಕ್ಷಕರೇ, ಹುಣ್ಣಿಮೆ ದಿನದಂದು ತಾಯಿ ಚೌಡೇಶ್ವರಿ ಅಮ್ಮನವರು ಸರ್ಪದ ರೂಪದಲ್ಲಿ ಬಂದು ಭಕ್ತರಿಗೆ ದರ್ಶನ ಕೊಡುತ್ತಾರೆ ಅಂದರೆ ಎಷ್ಟು ಆಶ್ಚರ್ಯವಾಗುವುದು ಅಲ್ವಾ? ಯಾವುದೇ ರೀತಿಯಾದ ಕಷ್ಟವಾಗಿರಲಿ, ಹಾಗೆ ಸಕಲ ಭಕ್ತಾದಿಗಳು ಈ ತಾಯಿಯ ದರ್ಶನ ಪಡೆಯಲು ಅಮಾವಾಸ್ಯೆ ಹುಣ್ಣಿಮೆ ಹಿಂದಿನ ದಿನದಂದೇ ಬಂದು ಇಲ್ಲಿ ಉಳ್ಕೊಳ್ತಾರೆ. ಯಾವುದೇ ಕಷ್ಟ, ಬೇಡಿಕೆ, ಇಷ್ಟಾರ್ಥಗಳು ಇರಲಿ ಈ ತಾಯಿಯ ಮುಂದೆ ಇಡುತ್ತಾರೆ. ನಂಬಿಕೆ ಇರುವವರು, ಭಕ್ತಿಯಿಂದ ಬರುವವರು ಮಾತ್ರ ಈ ಕ್ಷೇತ್ರಕ್ಕೆ ಬನ್ನಿ. ಏಕೆಂದರೆ ಈ ತಾಯಿಯ ಶಕ್ತಿ ಅಪಾರ ಎಂಬುವುದು ಇಲ್ಲಿನ ಭಕ್ತರ ನಂಬಿಕೆ. ಸುಳ್ಳು, ಮೋಸ ಯಾವುದಕ್ಕೂ ಇಲ್ಲಿ ಜಾಗವಿಲ್ಲ ಎಂಬ ಭಾವನೆಯೊಂದಿಗೆ ಬರೀ ದೈವಿಕ ಶಕ್ತಿಯಿಂದ ತುಂಬಿರುವಂತಹ ಈ ಕ್ಷೇತ್ರ ನಿಜಕ್ಕೂ ವಿಸ್ಮಯಕರವಾಗಿದೆ. ಹಾಗಾದರೆ ಈ ಪುಣ್ಯಕ್ಷೇತ್ರ ಎಲ್ಲಿದೆ ಅಂತೀರಾ? ಶ್ರೀ ಚೌಡೇಶ್ವರಿ ದೇವಿ ಕಾಟೇರಮ್ಮ ದೇವಾಲಯ, ಶ್ರೀ ಕ್ಷೇತ್ರ ಆಲಪ್ನಹಳ್ಳಿ, ಕೊರಟಗೆರೆ ತಾಲೂಕು, ತುಮಕೂರು ಜಿಲ್ಲೆ. ಮಂಗಳವಾರ, ಶುಕ್ರವಾರ, ಭಾನುವಾರ, ಅಮಾವಾಸ್ಯೆ, ಹುಣ್ಣಿಮೆ ದಿನದಂದು ವಿಶೇಷವಾಗಿ ತಾಯಿಗೆ ಪೂಜೆ ಇರುತ್ತೆ. ಸಕಲ ಭಕ್ತಾದಿಗಳು ಎಲ್ಲರೂ ಆಗಮಿಸಿ ತಾಯಿಯವರ ಕೃಪೆಗೆ ಪಾತ್ರರಾಗಿ, ಬರುವಂತಹ ಭಕ್ತರು ಯಾರೇ ಆಗಿರಲಿ, ಇಲ್ಲಿ ಎಷ್ಟೇ ದೂರದಿಂದ ಬರಲಿ, ಇಲ್ಲಿನ ಗುರುಗಳು ಆ ಭಕ್ತರಿಗೆ ಏನು ಕಷ್ಟ ಇದೆ ಅಂತ ನೋಡಿ ತಾಯಿಯ ಮುಖಾಂತರ ಹೇಳುತ್ತಾರೆ. ನಮ್ಮ ಹೆಸರು ಲತಾ ಅಂತ, ತಿನ್ನಾಗಿನಲ್ಲಿ. ನಮ್ಮ ಜೀವನದಲ್ಲೆಲ್ಲ ಬದಲಾವಣೆ ಆಗಿದೆ, ಒಳ್ಳೇದಾಗಿದೆ. ದೇವ್ರಿಗೆ ಬಂದ್ಮೇಲೆ ಎಲ್ಲ ಒಳ್ಳೇದಾಗ್ತಾ ಇದೆ. ಸಮಸ್ಯೆ ಇದು ಗಾಳಿ ಸೋಕಾಗಿತ್ತು, ಅದು ಬಿಡುಗಡೆ ಆಗೈತೆ. ಇವಾಗ ಚೆನ್ನಾಗಿದ್ದೀನಿ. ಇವಾಗ ಸುಸ್ತು ಸ್ವಲ್ಪ ಕಮ್ಮಿ ಆಗಿದೆ. ಈಗ ಬಂದು ದೇವಸ್ಥಾನ ಬಿಡ್ಬೇಡಿ ಕರೆಕ್ಟಾಗಿ ಆಗಿದೆ. ಹೋಗಿದ್ವಿ, ಎಲ್ಲೂ ಇದಾಗಲಿಲ್ಲ. ಆಸ್ಪತ್ರೆಗೆ ಹೋಗಿದ್ದೆ, ಎಲ್ಲೂ ಏನು ಇದಾಗಲಿಲ್ಲ. ಎಲ್ಲ ಕಡೆ ಹುಷಾರಿಲ್ಲ, ಗಾಳಿ ಸೋಕಾಗಿದೆ ಅಂತ ಹೇಳಿದ್ರೆ ಇದೆ, ಎಲ್ಲೂ ಪರಿಹಾರ ಆಗಿಲ್ಲ. ಗುರುಗಳೆಲ್ಲ ಇದು ಮಾಡಿದ್ರು, ನನಗೆ ಎಲ್ಲ ಬಿಡುಗಡೆ ಮಾಡಿದ್ದಾರೆ. 1 ವಾರ ಆಯ್ತು, 1 ವಾರದಿಂದ ಬಿಡುಗಡೆ ಆಗ್ಬಿಟ್ಟೈತೆ. 1 ವಾರದಲ್ಲಿ ಬಿಡುಗಡೆ ಆಗಿದೆ, ಆರಾಮಾಗಿದ್ದೀನಿ. ಅವ್ರಿಗೆಲ್ಲ ಒಳ್ಳೇದಾಗ್ಲಿ ಅಂತ ಹೇಳಿ ಇಷ್ಟಪಡ್ತೀನಿ. ಅಮ್ಮನವ್ರ ಶಕ್ತಿ ಇದೆ, ಅಮ್ಮನವ್ರ ಆಶೀರ್ವಾದ ಇದೆ, ಎಲ್ಲ ಚೆನ್ನಾಗಿದೆ. ನನ್ಗೆ ಒಳ್ಳೇದಾಗಿದೆ. ನಾನು ಸಿಮೆಂಟ್ ಕೊಡಿಸ್ಬೇಕು ಅಂತ ಹೇಳಿ ಅನ್ಕೊಂಡಿದ್ದೀನಿ, ಕೊಡಿಸ್ತೀನಿ. ಗೋವಿಂದರಾಜ್, ನಾವು 1 ವರ್ಷದಿಂದ ಬರ್ತಾ ಇದ್ದೀನಿ. ನಾವು ಇಲ್ಲಿ ಬಂದಿರೋ ದೇವಸ್ಥಾನಕ್ಕೆ, ಇಲ್ಲಿ ನಮಗೆ ಒಳ್ಳೇದಾಗಿದೆ. ಅದಕ್ಕೆ ನಾವು ಇಷ್ಟಪಡ್ತಾ ಇದೀವಿ. ನಮ್ಗೆ ಒಳ್ಳೇದಾಗಿದೆ. ಅವರೇ ಕರೆದು ಮಾತಾಡಿಸ್ತಾರೆ, ಏನ್ ನಿಮ್ ಸಮಸ್ಯೆ ಹೇಳ್ತಾರೆ, ಎಲ್ಲ ಅವರು ಇದ್ ಮಾಡ್ತಾರೆ, ಹೇಳ್ತಾರೆ. ಶಿಲ್ಪ, ನನಗೆ ಫುಲ್ಲು ಅಲರ್ಜಿ ಎಲ್ಲ ಆಗಿತ್ತು. ಬೇರೆ ಕಡೆಯಿಂದ ಎಲ್ಲ ತೋರಿಸಿದೆ, 3 ತಿಂಗಳಾದರೂ ಹೋಗಿರ್ಲಿಲ್ಲ. ಇಲ್ಲಿ ಬಂದಮೇಲೆ ಎಲ್ಲ ಹೋಗಿದೆ. ಎಲ್ಲ ಅಲರ್ಜಿ ಆಗಿದೆ. ಸ್ವಲ್ಪ ಸೋಪ್ ಎಲ್ಲ ಜಾಸ್ತಿ ಎಲ್ಲ ಕೊಟ್ಟಿದ್ರು, ಮಾತ್ರೆ ಎಲ್ಲ, ನಿಂಬೆಹಣ್ಣೆಲ್ಲ ಕೊಟ್ಟಿದ್ರು, ತಗೊಂಡ್ವಿ, ಎಲ್ಲ ಮೇಲಾಗಿದೆ. ನಮ್ಗೇನು ಇವಾಗ ಅಲರ್ಜಿ ಏನು ಅಷ್ಟೊಂದು ಏನು ಇಲ್ವೇ ಇಲ್ಲ.
ಮತ್ತೆ ಇವಾಗ ಬಂದು ಪೂಜೆ ಮಾಡ್ಸ್ಕೊಂಡು ಹೋಗೋಣ ಅಂತ ಬಂದಿದೀವಿ. ನಂಗೆ ಓದಕ್ಕೂ ಆಗ್ತಿರ್ಲಿಲ್ಲ, ಬರೀ ಕೆರ್ಕೊಂಡ್ ಕೂತ್ಕೊಂತಿದ್ದೆ. ಅದಕ್ಕೆ ಇಲ್ಲಿ ಬಂದಾಗಿಂದ ನಾವು ಓದ್ಕೊಂಡು ಇವಾಗ ಎಲ್ಲ ಚೆನ್ನಾಗೇ ಇದ್ದೀನಿ. ಇಲ್ಲಿ ಬಂದ್ರೆ ಜಾಸ್ತಿ ಒಳ್ಳೇದಾಗುತ್ತೆ. ನಾನು ಎಲ್ಲೂ ಹೋಗಿರ್ಲಿಲ್ಲ, ಇಲ್ಲೇ ಬಂದು ನಂಗೆ ನಿಜ ಜಾಸ್ತಿ ತುಂಬಾ ಉಪಕಾರ ಆಯ್ತು ಇಲ್ಲಿ ಬಂದು. ಸುತ್ತಾಕೊಂಡು ಇಲ್ಲಿ ಪ್ರದಕ್ಷಿಣೆ ಹಾಕ್ಬಿಟ್ಟು ಎಡೆ ಎತ್ತಿ ಇಲ್ಲಿ ಎಲ್ಲ ಯಮ್ಮಂಗೆ ಮಾಡಿ ದರ್ಶನ ಮಾಡ್ಬಿಟ್ಟು ಹೊರಟು. ಈ ಕಡೆ ಎಲ್ಲ ಜನ ಇದ್ರು, ಯಾರಿಗೇನು ಮಾಡಿಲ್ಲ. ನಂದೀಶ್ ಅಂತ ಹೇಳ್ಬಿಟ್ಟು ನಮಗೆ ತುಂಬಾ ಪ್ರಾಬ್ಲಮ್ ಇತ್ರಿ. ಎಲ್ಲೆಲ್ಲ ಹೋಗಿ ಎಲ್ಲೆಲ್ಲ ಇದ್ ಮಾಡಿವಿ. ಏನೋ ನನ್ನ ತಾಯಿ ದರ್ಶನದಿಂದ ಬೇಜಾರ್ ನಾವು ಕರ್ಕೊಬಂದು ನಮ್ಮ ನೆಂಟ್ರಿಗೆಲ್ಲ ಇದ್ ಮಾಡ್ಸಿದೀವಿ. ಅಂದ್ರೆ ಕೈ ಕಾಲು ನೋವು, ಹಾಸ್ಪಿಟ್ಲ್ ಬೇರೆ ಅಲ್ಲಿ ಕೂಡ ಒಂದೇ ದಿನನೇ ಹಾಸ್ಪಿಟ್ಲ್ ಸುಮ್ಮನೆ ಇದಾಗೋದು. ಆಮೇಲೆ ಇಲ್ಲಿ ಬಂದಾಗ ಏನು ಪ್ರಾಬ್ಲಮ್ ಇಲ್ಲ. ಅಷ್ಟು ಕ್ಲಿಯರ್ ಆಗಿ ನಮ್ಗೆ ಅದು ತೋರ್ಸ್ಕೊಟ್ಟಿದೆ ಆ ದೇವ್ರು. ಆ ಸ್ವಾಮೀಜಿಗಳು ಅಷ್ಟೇ, ಕೈ ಹಿಂಗ್ ನೀಡಿದ್ರೆ ಹಿಂಗ್ ವಾಪಸ್ ಹೋದ್ರೆ ಏನು ಆಗಲ್ಲ, ಹಿಂಗ್ ನೀಡಿದ್ರೆ ನಾನು ಮಾಡ್ಕೊಡ್ತೀನಿ, ಅರಿವು ಮಾಡ್ಕೊಡ್ತೀನಿ ಅಂತ ಹೇಳಿ ಸ್ವಾಮೀಜಿ ಮಾಡೋದು ಏನು ಇಲ್ಲ. ಸುಮಾರು ಏನ್ ಹೇಳ್ತಾರೋ ಆ ಸ್ವಾಮೀಜಿಗಳು ಅವರು ಅದ್ ನಮ್ಗೆ ಇದ್ ಮಾಡ್ಕೊಡ್ತಾರೆ. ಸರ್ ಮೋಹನ್ ಅಂತ, ನಾನು ಬೆಂಗಳೂರು ಮಾಗಡಿ ರೋಡ್ ತಾವರೆಕೆರೆ ಅಲ್ಲಿಂದ ಬರೋದು. ನಾನು 6-7 ತಿಂಗಳಿಂದ ಬರ್ತಾ ಇದ್ದೀನಿ. ಇಲ್ಲಿ ತುಂಬಾ ಬಂದ ಮೇಲೆ ನಾನು ಫುಲ್ಲು ಜೀರೋದಾಗಿದ್ದೆ. ಇಲ್ಲಿ ಬಂದ್ಮೇಲೆ ಎಲ್ಲಾವುದು ಪ್ರತಿಯೊಂದು ಒಳ್ಳೇದಾಗಿದೆ. ರಿಯಲ್ ಎಸ್ಟೇಟ್ ಮಾಡ್ತಿದ್ದೆ, ಬಿಸ್ನೆಸ್ ಮಾಡ್ತಿದ್ದೆ, ಮನೆ ಕಟ್ಟೋದೆಲ್ಲ ಮಾಡಿಸ್ತಿದ್ದೆ. ಪ್ರತಿಯೊಬ್ರು ವೈರಿಗಳಾಗಿದ್ರು ನನಗೆ. ಈಗ ಎಷ್ಟು ಜನ ವೈರಿದ್ರು ಅಷ್ಟು ಜನನು ನನ್ನ ಹತ್ರನೇ ಬಂದು ಏನಪ್ಪಾ ಯಾವ ಮಟ್ಟಕ್ಕೆ ಬೆಳೆದ, ಹೆಂಗಿದ್ಯಾ, ಎಷ್ಟು ಚೆನ್ನಾಗಿದ್ಯಾ ಅಂತ ಎಲ್ಲಾರು ಕೇಳ್ತಾವ್ರೆ. ಇಲ್ಲಿ ಸತ್ಯ ಏನು ಅಂದ್ರೆ ಫಸ್ಟ್ ಈ ತರ ಕೈ ನೀಡಿಸ್ತಾರೆ ಸರ್. ನಮ್ಗೆ ಒಳ್ಳೇದಾಗ್ಬೇಕು ಅಂದ್ರೆ ಹಿಂಗಾಗುತ್ತೆ. ಎಲ್ಲಾದು ದೇವರು ನಾನು ನಡೆಸ್ಕೊಡ್ತೀನಿ ಅನ್ನೋದಾದ್ರೆ ಬಂದು 10 ಲಕ್ಷ ಕೇಳುತ್ತೆ. ನಾವೇನು ಮಾಡೋದು ಮುಟ್ಟೋದು ಏನು ಇಲ್ಲ ಸರ್. ಸ್ವಾಮಿಯರುಗಳು ಏನು ಮುಟ್ಟಲ್ಲ ನಮ್ಮನ್ನ, ಅವರೇ ದೂರ ಕುಂತಿರ್ತಾರೆ. ನಿನ್ ಕಷ್ಟ ಏನಿದ್ರು ಅಮ್ಮನ ಮುಂದೆ ಕೇಳ್ಕೊಳಪ್ಪ ಅಂತಾರೆ. ಇಲ್ಲಿ ಪವಾಡ ಇಲ್ಲ, ಕಪ್ಪಿಲ್ಲ, ಒಂದ್ ನಿಂಬೆಹಣ್ಣು ಕೊಡಲ್ಲ, ಏನು ಮಾಡಲ್ಲ. ಯಾವುದೇ ಒಂದಿದ್ರು ಆ ಎಮ್ಮನೆ ತೋರಿಸಿ, ಆ ಎಮ್ಮ ತೋರಿಸಿದ್ಮೇಲೆ ಯಾವ್ದೊಂದು ಪರಿಹಾರ ಸರ್. ಇಲ್ಲಿಂದ ಒಂದ್ ಸ್ವಲ್ಪ ಬೊಟ್ಟು ತಗೊಂಡೋದ್ರು ಸಾಕು, ಮನೆಗೆ ಪೂಜೆ ಮಾಡಿದ್ರೆ ಪ್ರತಿ ಒಂದು ನಮ್ಗೆ ಒಳ್ಳೆಯದು ಅನ್ನೋ ಕಂಡ್ರೆ ಮಾತ್ರ ಇಲ್ಲಿ ಬರ್ಬೋದು. ಇಲ್ಲಾಂದ್ರೆ ಅಲ್ಲೇ ಬೇಕಾದ್ರೂ ಇರ್ಬೋದು. ಬಲಂತ ಇಲ್ಲ, ಹಣ ಕಾಸು ಇಲ್ಲ, ದುಡ್ಡಿಲ್ಲ, ಏನು ಇಲ್ಲ ಸರ್. ಪ್ರತಿ ಒಂದಕ್ಕೂ ಒಳ್ಳೇದಿದೆ. ಎಲ್ಲ ದಾನ ಧರ್ಮ ಸೂಪರ್ ನಡೆಯುತ್ತೆ ಸರ್. ಇಲ್ಲಿ ಬಂದು ಭಕ್ತರೆಲ್ಲ ಎಲ್ಲ ಯಾರೇ ನೋಡಿರೋ ನನಗೆ ಕೆಟ್ಟದಾಗೈತೆ ಅನ್ನೋ ಮಾತೇ ಇಲ್ಲ ಸರ್. ಪ್ರತಿಯೊಬ್ರು ನನ್ಗೆ ಒಳ್ಳೇದಾಗಿದೆ ಅಂತಲೇ ತರ ಹೊರ್ತು ಸರ್. ನಾನು ಒಂದು 15 ಜನ ಕಳ್ಸಿದ್ದೀನಿ ಮಕ್ಳಿಲ್ದಾರ್ನ. 25 ವರ್ಷ ಆಯ್ತು ಒಬ್ರಿಗೆ ಮದುವೆ ಆಗಿ, ಅವ್ರಿಗೆ ಮಕ್ಳಿರಲಿಲ್ಲ. ಈಗ 5 ತಿಂಗಳು ಪ್ರೆಗ್ನೆಂಟು. 30 ವರ್ಷದವ್ರೊಬ್ರು. ಒಂದು 15 ಜನಕ್ಕೆ ಮಕ್ಳು ಫಲ ಸಿಕ್ಕಿದೆ ಸರ್. ಈಗ ಅವರೆಲ್ಲ ಬೆಂಗಳೂರಾಗೆ ಅವ್ರೆ. ಮಾಗಡಿ ರೋಡ್ ತಾವರೆಕೆರೆ, ಸುಂಗದಕಟ್ಟೆ, ಕಾಮಾಕ್ಷಿ ಪಾಳ್ಯ ಇಲ್ಲಿಂಟಲ್ಲೂ ಕಳ್ಸಿದೀನಿ ಸರ್. ಪ್ರತಿಯೊಬ್ಬರಿಗೂ ಒಳ್ಳೇದಾಗಿರೋದ್ರಿಂದ ಅವ್ರ ಕಡೆಯಿಂದಲೂ ಬೇಜನ್ ಜನ ಬಂದು ಎಲ್ಲ ಇಲ್ಲ ಅದ್ಭುತವಾಗಿ ನಡಿಬೇಕು ಅಂತ. ಇಲ್ಲಿ ಪವಾಡ ಏನಿಲ್ಲ ಸರ್. ಅವ್ರ ಕೈ ಅವ್ರು ನೀಡ್ಕೊಂಡು ಅವ್ರ ಕೈಯೊಳಗೆ ಪವಾಡ ತೋರಿಸುತ್ತೆ. ಅವ್ರ ಕೈಯೊಳಗೆ ಏನ್ ತೋರಿಸುತ್ತೆ, ಅವ್ರು ಇದ್ರೊಳಗೆ ಏನ್ ತೋರಿಸುತ್ತೆ ಅವ್ರಿಗೆ ಗೊತ್ತಾಗುತ್ತೆ ಸರ್. ಸ್ವಾಮಿಯರು ಹೇಳೋದು ಏನೂ ಇರಲ್ಲ. ಅವಾಗ ಮುಂದಕ್ಕೆ ಏನಿದ್ರು ಸ್ವಾಮಿಯರು ಯಾವ್ದೊಂದು ರೆಡಿ ಮಾಡ್ಕೊಡ್ತಾರೆ ಸರ್. ವೀರಪ್ಪದಿಂದ ನಮ್ಮ ಅಮ್ಮಂಗೆ ಜಾಸ್ತಿ ಗ್ಯಾಸ್ಟ್ರಿಕ್ ಇತ್ತು. ಅದು ಗ್ಯಾಸ್ಟ್ರಿಕ್ ಅಂತ ಅಲ್ಲ ಅಂತೆ, ಆಸ್ಪತ್ರೆಗೆಲ್ಲ ಹೋಗಿದ್ರು. ಅದು ನಿಮ್ಗೆ ಒಂದಿನ ಇಂಜೆಕ್ಷನ್ ಕೊಟ್ಟಾಗ ಒಂದಿನ ಮಾತ್ರ ಚೆನ್ನಾಗಿರೋದು, ಮತ್ತೆ ಹಂಗೆ ಜಾಸ್ತಿ ಸುಸ್ತು, ಲೋ BP ಎಲ್ಲ ಆಗಿ ಮನಿಕೊಂಡ್ಬಿಡೋದು. ಆಮೇಲೆ ನಮ್ ದೊಡ್ಡಪ್ಪರೆಲ್ಲ ಇಲ್ಲೊಂದ್ ದೇವ್ರ ಐತೆ ಬರ್ರಿ ಅಂತ ಕರ್ಕೊಂಬಂದ್ ಕೈಯೆಲ್ಲ ಇಟ್ಟು ತೋರ್ಸ್ದಾಗ ಏನೋ ಮಾಡ್ಸಿರೋದು ಅಂತ ಹೇಳಿದ್ರು. ಇದರಿಂದ ನಿಮ್ಗೆ ಪರಿಹಾರ ಕೊಡ್ತೀವಿ ಅಂದ್ಬಿಟ್ಟು ಕೊಟ್ಟಿದ್ದಾರೆ. ಈಗ ಮೇಲಾಗುತ್ತೆ ಅಂತೆ, ಮೇಲಾಗಿದೆ. ಇಲ್ಲಿಗೆ ಬಂದ್ರೆ ಒಂದು ಪರಿಹಾರ ಸಿಗುತ್ತೆ ಅವ್ರಿಗೆ. ಅವರು ಆಸ್ಪತ್ರೆಗೆಲ್ಲ ಸುಮ್ಮನೆ ದುಡ್ಡು ಖರ್ಚಾಗೋದು ಎಲ್ಲ ಮಾಡ್ತಾರೆ. ಇಲ್ಲಿಗೆ ಬಂದ್ರೆ ಒಂದು ಒಳ್ಳೆಯ ಪರಿಹಾರ ಸಿಗುತ್ತೆ. ನಮ್ಮ ಹೆಸರು ಸುಜಾತ, ನಮ್ಮೂರ ಹೆಸರು ಒಳನಹಳ್ಳಿ. ನಾನು ಅಂಗನವಾಡಿ ಕಾರ್ಯಕರ್ತೆ. ಇಲ್ಲಿ ಆ ಕೈಯಲ್ಲಿ ದುರ್ಜಿ ಆಗಿ ಉಳ್ಕಡ್ಡಿ ಥರ ಆಗ್ಬಿಟ್ಟಿತ್ತು. ಇಲ್ಲಿ ಬಂದ್ಮೇಲೆ ಇದು 5 ವರ್ಷದಿಂದ ಇತ್ತು. ಇಲ್ಲಿ ಬಂದ್ಮೇಲೆ ಮೇಲಾಗ್ಬಿಡ್ತು, ವಾಸಿ ಆಯಿತು. ಈ ತಾಯಿ ಬಂದ್ಮೇಲೆ ವಾಸಿ ಆಯಿತು. ಹಂಗಾಗಿ ನಮ್ಮನೆಗೂ ಕಷ್ಟ ಇತ್ತು. ಎಷ್ಟೋ ಕಷ್ಟ ಪರಿಹಾರ ಆಗೈತೆ ಸರ್. ಕಷ್ಟನೂ ಪರಿಹಾರ ಆಯಿತು. ಒಂದು ಹುಡುಗಿಗೆ ಗರ್ಭಿಣಿ ಔಷಧಿ ಕೊಡಿಸಿದ್ದೆ. ಆ ಹುಡುಗಿಗೂ ಇವಾಗ 3 ತಿಂಗಳು ಗರ್ಭಿಣಿ ಆಗೈತೆ. ಅದಕ್ಕಾಗಿ ಎಷ್ಟು ವರ್ಷ ಮಕ್ಳಿರ್ಲಿಲ್ಲ ಆ ಹುಡುಗಿಗೆ 20 ವರ್ಷ ಇರಲಿಲ್ಲ ಮಕ್ಕಳು. ಹಂಗಾಗಿ ಆ ಹುಡುಗಿ ಬೆಂಗಳೂರಿಂದ ಕರ್ಕೊಬಂದು ನಾನೇ ಕೊಡಿಸಿದ್ದೆ. ನನಗೆ ಇವಾಗಲೂ ಜ್ಞಾಪನ ಮಾಡ್ತೈತೆ ಆ ಹುಡುಗಿ. ನಿಂಗೆ ಲಾಸ್ಟ್ನಾಗೆ ನಂಗೆ ಸೀರೆ ಕೂಸ ಉಡಿಸ್ತೀನಿ ಅಂತ ಹೇಳೈತೆ ಆ ಹುಡುಗಿನೇ.